ಕೇಂದ್ರ ಸರ್ಕಾರದಿಂದ ಸದ್ಯಕ್ಕೆ ಜಿಎಸ್ಟಿಯನ್ನ ಕಡಿತ ಮಾಡಲಾಗಿದೆ. ಶೇಕಡ 12ರಿಂದ 5ಕ್ಕೆ ಜಿಎಸ್ಟಿ ಕಡಿತದ ಹಿನ್ನೆಲೆ ಕೆಲವೊಂದಿಷ್ಟು ಹಾಲಿನ ಉತ್ಪನ್ನಗಳ ಮೇಲಿನ ಜಿಎಸ್ಟಿ ಇಳಿಕೆಯಾಗಿದೆ. ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ಕಡಿತ ಮಾಡಲಾಗಿದೆ. ಇದರಿಂದಾಗಿ ಹಾಲಿನ ಉತ್ಪನ್ನಗಳ ಮೇಲಿನ ಜಿಎಸ್ಟಿ ಕೂಡ ಇಳಿಕೆಯಾಗಿದೆ. ಶೇಕಡ 12ರಿಂದ 5ಕ್ಕೆ ಜಿಎಸ್ಟಿ ಕಡಿತ ಮಾಡಲಾಗಿದೆ. ಹಾಲಿನ ಉತ್ಪನ್ನಗಳ ಮೇಲಿನ ಜಿಎಸ್ಟಿ ಇಳಿಕೆಯಾಗಿದೆ. ರಾಜ್ಯದ ಜನರಿಗೆ ಕೆಎಂಎಫ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ನಂದಿನಿ ಹಾಲಿನ ಕೆಲ ಉತ್ಪನ್ನಗಳ ಮೇಲಿನ ದರ ಇಳಿಕೆಯಾಗಿದೆ. ಪನ್ನೀರ್ ಆಗಿರಬಹುದು, ಐಸ್ ಕ್ರೀಮ್ ಸೇರಿದಂತೆ ಇನ್ನಿತರ ಹಲವು ಉತ್ಪನ್ನಗಳ ಬೆಲೆ ಇಳಿಕೆಯಾಗಿದೆ. ಸೆಪ್ಟೆಂಬರ್ 22ರಿಂದಲೇ ಹೊಸ ದರಗಳು ಜಾರಿಯಾಗುತ್ತೆ. ಹಾಲು ಮತ್ತು ಮೊಸರು ದಿನ ದರ ಮಾತ್ರ ಯಥಾಸ್ಥಿತಿ ಯಾವ ರೀತಿ ಇದೆ ಅದೇ ರೀತಿ ಇರುತ್ತೆ. ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ಸದ್ಯಕ್ಕೆ ಕಡಿತ ಮಾಡಲಾಗಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಉತ್ಪನ್ನಗಳು ಯಾವ ರೀತಿ ಇದಾವೆ. ಕೆಲವೊಂದಿಷ್ಟು ಉತ್ಪನ್ನಗಳಿದ್ದಾವೆ, ಏನು ಚೀಸ್ ಆಗಿರಬಹುದು, ಪನ್ನೀರ್ ಆಗಿರಬಹುದು, ಅದಕ್ಕೆ ಸೈಜ್ಗೆ ತಕ್ಕಂತೆ ಈಗಿನ ದರ ಏನಿದೆ ಮತ್ತೆ ಹಳೆಯ ದರ ಯಾವ ರೀತಿ, ಅದೆಲ್ಲದರ ಬಗ್ಗೆ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಹೊಸ ದರ 178 ರೂಪಾಯಿ, ಹಳೆಯ ದರ 200 ರೂಪಾಯಿ ಇತ್ತು, ಅಂದರೆ ಸ್ವಲ್ಪ ಕಡಿಮೆ ಆಗಿದೆ. ಇನ್ನು ಖಾರದ ಉತ್ಪನ್ನಗಳು ಕೂಡ ಇದೆ, 180 ಗ್ರಾಮ್ಗೆ ಹಳೆಯ ದರ ಏನಿತ್ತು ಈಗ ಯಾವ ರೀತಿ ಇದೆ ಅಂತ. ಇನ್ನು ತುಪ್ಪನೂ ಅಷ್ಟೇ 610 ರೂಪಾಯಿ ಈಗಿನ ದರ, ಹಳೆಯ ದರ 650 ರೂಪಾಯಿ ಇತ್ತು. ಕೆಲವೊಂದಿಷ್ಟು ತುಪ್ಪ ಆಗಿರಬಹುದು, ಬೆಣ್ಣೆ ಆಗಿರಬಹುದು, ಪನ್ನೀರ್ ಆಗಿರಬಹುದು, ಚೀಸ್ ಇದೆಲ್ಲದರ ದರ ಕೂಡ ಕಡಿಮೆಯಾಗುತ್ತೆ. ಇದು 22ನೇ ತಾರೀಕಿನಿಂದ ಜಾರಿಗೆ ಬರುತ್ತೆ. ಹೊಸ ದರ ಏನಿದೆ ಅದು 22ನೇ ತಾರೀಕಿನಿಂದ ಜಾರಿಗೆ ಬರುತ್ತೆ. ಆದರೆ ಹಾಲು ಮತ್ತು ಮೊಸರು ಮಾತ್ರ ಯಥಾಸ್ಥಿತಿ. ಈಗ ನಾವು ಯಾವ ರೀತಿ ಎಷ್ಟು ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡ್ತಾ ಇದ್ದೀವಿ ಅದೇ ರೀತಿ ಇರುತ್ತೆ. ಆದರೆ ನಿಮಗೆ ಮುಖ್ಯವಾಗಿ ತುಪ್ಪ, ಬೆಣ್ಣೆ, ಪನ್ನೀರು, ಐಸ್ ಕ್ರೀಮು ಇದರ ದರ ಸ್ವಲ್ಪ ಮಟ್ಟಿಗೆ ಏರಿಳಿತ ಆಗುತ್ತೆ, ಅಂದರೆ ಕಡಿಮೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಏನು ಪನ್ನೀರ್ ತಿಂತಾರೆ, ಚೀಸ್ ಇಷ್ಟಪಡ್ತಾರೆ ಅವ್ರಿಗೆಲ್ಲರೂ ಕೂಡ ಒಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಲು ಮೊಸರು ಮಾತ್ರ ಯಥಾಸ್ಥಿತಿ ಏನು ಪ್ರೈಸ್ ಇದೆ ಅದೇ ಪ್ರೈಸ್ನಲ್ಲಿ ನಾವು ಹಾಲು ಮೊಸರನ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಶೇಕಡ 12ರಿಂದ 5ಕ್ಕೆ ಜಿಎಸ್ಟಿ ಕಡಿತ ಆಗಿದೆ. ಇದರ ಬೆನ್ನಲ್ಲೇ ಸದ್ಯಕ್ಕೆ ಹಾಲಿನ ಉತ್ಪನ್ನಗಳ ಮೇಲಿನ ಜಿಎಸ್ಟಿ ಇಳಿಕೆ ಆಗಿದೆ. ಇದು ಕೆಎಂಎಫ್ ಕೊಡ್ತಾ ಇರುವಂಥ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಷ್ಟೋ ಜನರು ತುಪ್ಪ ಪ್ರಿಯರಾಗಿರ್ತಾರೆ, ಬೆಣ್ಣೆ ಇಷ್ಟಪಡ್ತಾ ಇರ್ತಾರೆ, ಪನ್ನೀರ್ ಇಷ್ಟಪಡ್ತಾ ಇರ್ತಾರೆ. ಅಯ್ಯೋ ಎಲ್ಲದರ ಬೆಲೆ ಕೂಡ ಹೆಚ್ಚಾಗ್ಬಿಟ್ಟಿದೆಯಲ್ಲಪ್ಪ, ನಾವು ಯಾವ ರೀತಿ ಪರ್ಚೇಸ್ ಮಾಡೋದು, ಹೇಗೆ ಇದನ್ನ ಭರಿಸೋದು ಅಂತ ಯೋಚನೆ ಮಾಡ್ತಾ ಇದ್ರು. ಆದರೆ ಸದ್ಯಕ್ಕೆ ಕೆಎಂಎಫ್ ಒಂದು ರೀತಿಯ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಆದರೆ ಹಾಲು ಮೊಸರಲ್ಲಿ ಮಾತ್ರ ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಇನ್ನು ನೀವು ಮೆಕ್ಕಂತಹ ಐಸ್ ಕ್ರೀಮ್ ಆಗಿರಬಹುದು, ಖಾರ ಉತ್ಪನ್ನ ಆಗಿರಬಹುದು, ನಂದಿನಿಲಿ ಸಿಗುವಂತಹ ಕೆಲವೊಂದಿಷ್ಟು ಹಾಲಿನ ಉತ್ಪನ್ನಗಳೆಲ್ಲದರ ದರವು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ.